ಹೇಗಿತ್ತು ಮಚ್ಚ ಇವತ್ತಿನ ಶೋ? ಸಖತ್ತಾಗಿತ್ತು ಕಣೋ, ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ನೋಡಿ ಎಲ್ಲರೂ. ಸರಿನಪ್ಪ, ಬಾಯ್, ಮತ್ತೆ ನಾಳೆ ಶೋಗೆ ಸಿಗ್ತಾನಂತ. ಬರ್ಲಾ? ಆಯ್ತಪ್ಪ, ಹೋಗ್ಬಾ. ಎಲ್ಲೋ ಇನ್ನೂ ಅಭಯ್ ಬಂದಿಲ್ವಾ? ಬರ್ತಾನಪ್ಪ, ನಿನಗೆ ಯಾಕಷ್ಟು ಟೆನ್ಷನ್ನು? ನನಗೇನು ಟೆನ್ಷನ್ ಇಲ್ಲ, ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ, ಅದಕ್ಕೆ ಕೇಳಿದೆ. ನಮಸ್ತೆ ಸರ್. ನಂದನ್, ಇವತ್ತಿನ ಶೋ ಭಾಳ ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಏನು ಪ್ಲಾನು? ಏನಿಲ್ಲ ಸರ್, ಮನೆಗೆ ಹೋಗ್ತೀನಿ, ಆಮೇಲೆ ನೋಡೋದು. ಓಕೆ, ಅದು ನೆಕ್ಸ್ಟ್ ವೀಕು ನೀವೇದು ರಜದಲ್ಲಿ ಹೋಗ್ತೀನಿ ಅಂತ ಇದ್ದ, ಹಾಗಾಗಿ ಅದು ಒಂದೆರಡು ದಿವಸ ನೀನು ಅವ್ನ ಶೋನ ನಡ್ಸ್ಕೊಳಕ್ಕಾಗ್ತದಾ? ಶೋರ್ ಸರ್, ಯಾವತ್ತು ಅಂತ ನನಗೆ ಹೇಳ್ಬಿಡ್ರಿ, ನಾನು ಏನು ಬೇರೆ ಪ್ಲ್ಯಾನ್ಸ್ ಹಾಕೊಳ್ಳೋದಿಲ್ಲ. ಸರಿನಪ್ಪ. ಓಕೆ ಸರ್, ಬಾಯ್. ಬಾಯ್ ಕಣೋ. ಬಾಯಪ್ಪ. ಎಲ್ಲೋ ಅಭಯ್ ಇನ್ನೂ ಬಂದೇ ಇಲ್ಲ, ಎಲ್ಲರೂ ಅವ್ನ ಶೋ ಸಲುವಾಗಿ ಎಷ್ಟು ಕಾಯಕತ್ತಾರೆ. ಸರ್, ಯಾಕೆ ಟೆನ್ಷನ್ ತಗೊಂತೀರಾ? ಅವ್ನು ಯಾವಾಗಲೂ ಪರ್ಫೆಕ್ಟು, ಕರೆಕ್ಟ್ ಟೈಮಿಗೆ ಬರೋದು. ನನಗೇನು ಟೆನ್ಷನ್ ಇಲ್ಲಪ್ಪ. ಆಲ್ರೆಡಿ ಅವ್ನಿಗೆ ಎಷ್ಟೊಂದು ಕಾಲ್ಸ್ ವೇಟಿಂಗ್ ಗೊತ್ತಾ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಇನ್ನೂ ಬಂದಿಲ್ಲಲ್ಲ. ನೀನು ಅವ್ನ ಕ್ಲೋಸ್ ಫ್ರೆಂಡು, ಏನಾರ ನಿನಗೆ ಇನ್ಫಾರ್ಮ್ ಮಾಡೋಣ ಏನು ಅಂತ. ಅಯ್ಯೋ ಏನಿಲ್ಲ ಸರ್, ಬರ್ತಾ ಇದ್ದಾನ. ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇನ್ಯಾರು? ನಮ್ಮ ಸ್ಟೋರಿ ಹೀರೋ. ಇವತ್ತು ನಮ್ಮ ಕಥಾನಾಯಕನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಕಥಾನಾಯಕಿನ ಸದ್ಯಕ್ಕಂತೂ ಇಂಟ್ರೊಡ್ಯೂಸ್ ಮಾಡಲ್ಲ, ಅದಕ್ಕೆಲ್ಲ ಸಮಯ ಬಂದಾಗ ನೀವು ನೋಡಬೇಕು. ಅದು ಅಂಜಲಿಯಲ್ಲಿ. ಅಂಜುನಾ? ಯಾಕೆ ಸರ್? ಏನಿಲ್ಲನೋ, ಯಾಕೋ ನಮ್ಮ ಅಭಯ್ ಇನ್ನೂ ಬಂದೇ ಇಲ್ಲ. ಅವ್ನು ಬರೋವರೆಗೂ ಆದರೂ ಅಟ್ಲೀಸ್ಟ್ ಅಂಜಲಿ ಸ್ವಲ್ಪ ಹ್ಯಾಂಡಲ್ ಮಾಡಲಿ ಅಂತ. ಅವರಿಬ್ರು ಸೇರಿ ಒಂದೊಂದ್ಸರಿ ನಡ್ಸ್ಕೊಡ್ತಿದ್ರಲ್ಲ, ಹಾಗಾಗಿ ಅವಳನ್ನ ಇವಾಗ ಸ್ವಲ್ಪ ನಿಲ್ಲಿಸ್ಕೊಂಡ್ರೆ ಅಷ್ಟೊತ್ತಿಗೆ ಅವ್ನು ಬರ್ತಾನೇನೋ ಅಂತ. ಓ ಹಂಗ ಸರ್. ಇಲ್ಲೇ ಇರ್ತಿದ್ರು, ಯಾಕೋ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅವರು. ಸರ್, ಸಾರಿ. ಓ ಅಂಜಲಿ, ಬನ್ನಿ. ಅದು ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲಮ್ಮ. ಏನ್ ಸರ್? ಅದು ನಮ್ಮ ಅಭಿ ಇನ್ನೂ ಬಂದಿಲ್ಲ, ಬರೋವರೆಗೂ ಅವ್ನ ಶೋನ ಸ್ವಲ್ಪ ತನ ನೀನು ಹೋಸ್ಟ್ ಮಾಡ್ತೀಯಾ? ಓ, ಅಭಿದು ಶೋ ನಾನು ಹೋಸ್ಟ್ ಮಾಡಬೇಕಾ? ಶ್ಯೂರ್ ಸರ್, ನಿಜವಾಗ್ಲೂ ಇದಕ್ಕಿಂತ ಬೇರೆ ಇನ್ನೇನು? ಸ್ನೇಹಿತರೆ, ಇದು ನನ್ನ ಹೊಸ ಪ್ರಯತ್ನ. ಹಳೆ ಸ್ಟೋರಿಗೆಲ್ಲ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರಲ್ಲ, ಅದೇ ರೀತಿ ನೀವು ಈ ಕತೆಗೂ ಹಂಗೆ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿನಿ. ಇದು ಒಂದು ರೀತಿಯಿಂದ ಪ್ರೇಮ ಕತೆ ಅಂತಲೇ ಹೇಳ್ಬೋದು. ನೋಡ್ತಾ ನೋಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತೈತಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಲ್ಲ? ಸರಿ, ನಾನಿನ್ನು ವೇಟ್ ಮಾಡಿಸೋದಿಲ್ಲ. ಇನ್ನು ನಮ್ಮ ಕಥಾನಾಯಕನ ನಿಮ್ಗೆ ಮೀಟ್ ಮಾಡಿಸ್ತೀನಿ. ಓ, ಅಭಯ್ ಅವರೇ ಬಂದರು ನೋಡಿ ಸರ್. ಹಾಯ್ ಸರ್. ಓ ಬಾ ಅಭಿ. ಏನು ನಾನು ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಸರ್ ಏನಾದರೂ ನನ್ನನ್ನು ಬೈತಾರಂತ ಅನ್ಕೊಂಡಿದ್ದೀರಾ? ನೋ ವೇ, ನೋ ಚಾನ್ಸ್. ಕಥಾನಾಯಕನ ಎಂಟ್ರಿ ಆದ ತಕ್ಷಣ ಅದು ಹೆಂಗೆ ಬೈಸ್ಕೊಳ್ಳೋಕೆ ಸಾಧ್ಯ ಅಲ್ವಾ? ನನ್ನನ್ನು ನಮ್ಮ ಸರ್ ಬೈಯೋದಿಲ್ಲ, ಯಾಕಂದ್ರೆ ಬೈಯೋ ಥರ ತಪ್ಪು ನಾನು ಮಾಡೋದೇ ಇಲ್ಲ. ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಸರ್ ಬೈಯಂಗಿಲ್ಲ ಅಂತ ಕೇಳ್ಬೋದು ನೀವು. ಇಲ್ಲ, ನಾನು ಸುಮ್ಮನೆ ಲೇಟಾಗಿ ಬಂದಿಲ್ಲ, ಅದಕ್ಕೂ ಒಂದು ಕಾರಣ ಐತಿ ಸರ್. ನೀನು ಯಾಕೆ ಲೇಟಾಗಿ ಬಂದಿ ಅಂತ ನಾನು ಕೇಳಲ್ಲ, ಯಾಕಂದ್ರೆ ನೀನು ಲೇಟಾಗಿ ಬಂದಿದ್ದಕ್ಕೆ ಒಂದು ಕಾರಣ ಇದ್ದೇ ಇರುತ್ತಂತ ನನಗೆ ಗೊತ್ತು. ಹೌದು ಸರ್, ನಾನಿವಾಗ ನನ್ನ ಶೋನ ಶುರು ಮಾಡ್ಕೊಂಡೇ ಬಂದಿರೋದು. ಶೋ ಶುರು ಮಾಡ್ಕೊಂಡು ಬಂದ್ಯಾ? ಟೆಲಿಕಾಸ್ಟೇ ಆಗ್ತಿಲ್ಲ. ಯಾರು ಟೆಲಿಕಾಸ್ಟ್ ಮಾಡಿರೋದು? ಅದೇನು ಇಲ್ಲಪ್ಪ, ನಾನು ಆಲ್ರೆಡಿ ಜನರದ್ದು ಒಪಿನಿಯನ್ ಎಲ್ಲ ತಗೊಂಡ್ಬಂದಿನಿ, ಅದು ನಿನ್ನ ಮೇಲೆ ಟೆಲಿಕಾಸ್ಟ್ ಮಾಡಬೇಕು. ಆಮೇಲೆ ಇನ್ನೂ ಇವಾಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಇನ್ನು ನನ್ನ ಶೋ ಶುರು ಮಾಡಲ್ಲ ಸರ್. ಓ, ಆಲ್ ಇಸ್ ಯುವರ್ಸ್. ಅಂಜು, ಸಾರಿ. ಸಾರಿನಾ? ಯಾಕೆ ಸರ್? ಅದು ಅಭಿ ಬರೋವರೆಗೂ ಅವ್ನ ಶೋನ ನೀನು ಹ್ಯಾಂಡಲ್ ಮಾಡು ಅಂತ ಹೇಳಿದೆ, ಬಟ್ ನೋ ಪ್ರಾಬ್ಲಮ್ ಸರ್, ಇವಾಗಲೂ ಅವ್ರು ನನ್ನ ಜೊತೆ ಇರ್ಬೋದು. ಆರ್ ಯು ಶೋರ್ ಅಭಿ? ಹಾಂ ಸರ್, ಏನೂ ತೊಂದರೆ ಇಲ್ಲ. ಯಾವಾಗಲೂ ನಾವಿಬ್ರು ಶೋನ ನಡೆಸ್ಕೊಡ್ತಾನೆ ಇದ್ವಿ, ಇವತ್ತು ಬೈ ಚೇಂಜ್ ನಡೆಸ್ಕೊಡ್ತೀವಿ ಬಿಡಿ. ಸರಿನಪ್ಪ, ದೆನ್ ಆಲ್ ಈಸ್ ಯುವರ್ಸ್. ಥ್ಯಾಂಕ್ ಯು ಸರ್. ಹಾಯ್ ಡೂಡ್. ಏನೋ ಅಭಿ ನೀನು ಇಷ್ಟೊತ್ತಾ ಬರೋದು? ಹಾಂ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿಬಿಟ್ಟಲ್ಲ. ನಾನೆಲ್ಲೋ ಸರ್ ಹತ್ರ ಬೈಸ್ಕೊಂತೆ ಅಂತ ಅನ್ಕೊಂಡಿದ್ದೆ. ನೀನು ಬರೋವರೆಗೂ ಮ್ಯಾನೇಜ್ ಮಾಡಕ್ಕೆ ಸಾಕಾಗಿ ಹೋಗ್ಬಿಡ್ತು. ಹೇ ಚಿಲ್ ಮಗ, ಯಾಕೆ ಅಷ್ಟು ಟೆನ್ಷನ್ ತಗೊಂತೀಯಾ? ನಾನು ಯಾವತ್ತೂ ಲೇಟಾಗಿ ಬರಲ್ಲ, ಅದು ನಿನಗೆ ಗೊತ್ತಲ್ಲ. ಲೇಟಾಗಿ ಬರ್ತೀನಿ ಅಂದ್ರೆ ಅಲ್ಲೇನೋ ಒಂದು ರೀಸನ್ ಇದ್ದೇ ಇರುತ್ತೆ. ಸರಿನಪ್ಪ, ಶೋ ಶುರು ಮಾಡು, ಇಲ್ಲಾಂದ್ರೆ ಮತ್ತೆ ನಾನು ಬೈಸ್ಕೋಬೇಕು. ಓಕೆ ಅಂಜು, ಆರ್ ಯು ರೆಡಿ? ಹಾಂ ಅಭಿ, ಐ ಆಮ್ ರೆಡಿ. ಶಾಲ್ ವಿ ಸ್ಟಾರ್ಟ್ ದ ಶೋ? ಓಕೆನಪ್ಪ, ಇನ್ಮೇಲೆ ಫ್ಯಾನ್ಸ್ಗಳ ಸುರಿಮಳೆ. ಶೋ ಶುರು ಮಾಡೋಣ ಅಂಜು? ಯಾ ಶ್ಯೂರ್. ಹಲೋ ಕರ್ನಾಟಕ, ನೀವು ಕೇಳ್ತಾ ಇದ್ದೀರಾ 99.99 FM ಸಖತ್ ಚಿಲ್ ಮಗ. ನಿಮ್ ಜೊತೆಗೆ ಮಾತಾಡ್ತಾ ಇರೋದು ನಿಮ್ಮೆಲ್ಲರ ನೆಚ್ಚಿನ ಹುಡುಗ ಅಭಯ್. ಅಂದ್ಹಾಗೆ ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ? ನನ್ನ ಜೊತೆಗಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ RJ ಅಂಜಲಿ. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮೆಲ್ಲರ ನೆಚ್ಚಿನ RJ ಅಂಜಲಿ. ಇವತ್ತಿನ ಶೋ ನಿಮ್ಗೆ ಡಬಲ್ ಧಮಾಕನೆ ತಂದ್ಕೊಡುತ್ತೆ. ಯಾಕಂತಂದ್ರೆ ಇಲ್ಲಿರೋದು ಅಭಯ್ ಮತ್ತು ಅಂಜಲಿಯ ತುಂಟಾಟ. ಒಂದಷ್ಟು ನಗು, ಒಂದಷ್ಟು ತಮಾಷೆ, ಒಂದಷ್ಟು ಹರಟೆ. ಎಸ್, ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇನ್ಯಾಕೆ ತಡ, ನಮ್ಮ ಶೋನ ಶುರು ಮಾಡೋಣ. ಅಂಜು, ಇವಾಗ ಮೊದಲನೇ ಕಾಲರ್ ವೇಟಿಂಗ್ ಅಲ್ಲಿದ್ದಾರೆ, ಶುರು ಮಾಡೋಣ. ಹಲೋ, ನಮಸ್ತೆ ಕರ್ನಾಟಕ. ಯಾರಿದು? ಹಲೋ, ನಮಸ್ತೆ ಮ್ಯಾಮ್, ನನ್ನ ಹೆಸರು ವಿನೋದ್ ಅಂತ. ಹಾಯ್ ವಿನೋದ್, ಎಲ್ಲಿಂದ ಮಾತಾಡ್ತಾ ಇರೋದು? ಸರ್, ನಾನು ಬೆಂಗಳೂರಿಂದ ಕಾಲ್ ಮಾಡಿರೋದು. ಓ ಸೂಪರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಈಗ ನಿಮ್ಗೆ ಯಾವ ಹಾಡನ್ನ ಪ್ಲೇ ಮಾಡೋದು ಸರ್? ನನಗೆ ತುಂಬಾ ಹಳೆ ಸಾಂಗ್ ಬೇಕು. ಚಂದನದ ಬೊಂಬೆಯಿಂದ ಯಾವ ಸಾಂಗ್ ಹಾಕಿದ್ರು ತೊಂದರೆ ಇಲ್ಲ. ಓ, ನೀವು ಅನಂತ್ನಾಗ್ ಮತ್ತು ಲಕ್ಷ್ಮಿ ಫ್ಯಾನಾ? ಹಾ ಸರ್. ಶೋರ್ ಸರ್, ಇವಾಗ ನೀವು ಕೇಳ್ತಾ ಇರುವಂತ ನಿಮಿಷದಂತ ಹಾಡು ಇವಾಗ ಪ್ಲೇ ಆಗ್ತಾ ಇದೆ. ಸರ್, ನಿಮ್ ಜೊತೆಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ ಸರ್, ನಿಮ್ ಜೊತೆಗೆ ಮಾತಾಡಿ ನಮ್ಮಿಬ್ರಿಗೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಯಾವಾಗಲೂ ಇದೇ ರೀತಿ 99.99 FM ನ ಕೇಳ್ತಾ ಇರಿ, ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸಖತ್ ಚಿಲ್ ಮಗ. ಥ್ಯಾಂಕ್ ಯು ಸರ್, ನಿಮ್ ದಿನ ಶುರುವಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಬಾಯ್. ಇವಾಗ ವಿನೋದ್ ಅವ್ರಿಗೋಸ್ಕರ ಚಂದನದ ಗೊಂಬೆಯಿಂದ ಲವ್ಲಿ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ. ಆಮೇಲೆ ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ನಾನು ನಿಮ್ ಜೊತೆಗೆ ಇರೋದು ಅಂಜು ಆ್ಯಂಡ್ ಅಭಿ. ಹೇ ಸಂತೋಷ್, ಏನ್ ನೀನಿಲ್ಲಿ? ಏನಿಲ್ಲ, ಅದು ಸರ್ ಸ್ವಲ್ಪ ಅಂಜುನ್ ಕರ್ಕೊಂಡ್ ಬಾ ಅಂತ ಅಂದ್ರು. ಅಂಜು ಬರ್ತೀಯಾ? ಏನೋ ಅರ್ಜೆಂಟ್ ಕೆಲಸ ಆಯ್ತಂತ. ಹೌದಾ, ಸರಿ ಬರ್ತೀನಿ. ಸಾರಿ ಕಣೋ, ನೀನ್ ಮ್ಯಾನೇಜ್ ಮಾಡ್ತೀಯಾ?
ಆಯ್ತು ಬಿಡಮ್ಮ ನೀನು ಹೋಗು. ಸರ್ ಸುಮ್ಮನೆ ಏನು ಕರೆದಿರೋದಿಲ್ಲ, ಏನೋ ಇಂಪಾರ್ಟೆಂಟ್ ವರ್ಕ್ ಬಂದಿರಬೇಕು, ಅದಕ್ಕೆ ನೀನು ಕರೆದಿರೋದು. ನಾನು ಹ್ಯಾಂಡಲ್ ಮಾಡ್ತೀನಿ ತಗೋ. ಹೆಂಗಿದ್ರು ಇದು ನಂದೇ ಶೋ ಅಲ್ಲ. ಸರಿನಪ್ಪ, ಬಾಯ್. ಸರಿ, ಏನಾದರೂ ಬೇಗ ಮುಗೀತು ಅಂತಂದ್ರೆ ಶೋ ಮುಗಿಯೋಷ್ಟೊಳಗಡೆ ಬಂದ್ಬಿಡು ಆಯ್ತಾ. ಆಯ್ತಪ್ಪ, ಆದ್ರೂ ನಿನ್ ಜೊತೆಗೆ ಶೋ ನಡ್ಸ್ಕೊಡ್ಬೇಕು ಅಂದ್ರೆ ನನಗೆ ಎಷ್ಟು ಖುಷಿ ಗೊತ್ತಾ. ಕಾಳು ಹಾಕ್ತವಳೆ. ಓ ಹೌದಾ, ನನಗೂ ನಿನ್ನ ಜೊತೆ ಶೋ ನಡೆಸ್ಕೊಡ್ಬೇಕು ಅಂದ್ರೆ ತುಂಬಾ ಇಷ್ಟ. ನಿಜವಾಗ್ಲೂ? ಹೇ, ನಿನ್ನ ಜೊತೆ ಅಷ್ಟೇ ಅಲ್ಲಮ್ಮ, ಎಲ್ಲರ ಹತ್ರನೂ ಶೋ ನಡೆಸ್ಕೊಡ್ಬೇಕು ಅಂದ್ರೆ ತುಂಬಾ ಇಷ್ಟ. ನಮ್ಮ ಟೀಮ್ ಅಷ್ಟು ಚೆನ್ನಾಗಿದೆ. ಹೋ ಸೂಪರ್, ನಾನು ಬರ್ತೀನಿ ಆಯ್ತಾ. ಓಕೆ ಬಾಯ್. ವೆಲ್ಕಮ್ ಬ್ಯಾಕ್ ಟು 99.99 FM. ಸಖತ್ ಕೂಲ್ ಮಗ. ನಿಮ್ ಜೊತೆಗಿರೋದು ಅಭಿ. ಈಗ ನೆಕ್ಸ್ಟ್ ಕಾಲರ್ನ ಮಾತಾಡ್ಸೋಂಥ ಸಮಯ. ಹಲೋ, ಯಾರಿದು? ಥ್ಯಾಂಕ್ ಯು ಸರ್. ಓಕೆ ಕೂಲ್. ದೆನ್ ಆದರ್ಶ್ ಅವರಿಗೋಸ್ಕರ ಈ ಬ್ಯೂಟಿಫುಲ್ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ. ಓಕೆ, ಇವತ್ತಿನ ಈ ಶೋನಲ್ಲಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಅದು ಏನಂತ ಗೊತ್ತಾಗ್ಬೇಕಾ? ದೆನ್ ಸ್ಟೇ ಟ್ಯೂನ್ ವಿತ್ 99.99 FM. ಸಖತ್ ಕೂಲ್ ಮಗ. ಈ ಟ್ರ್ಯಾಕ್ ಪ್ಲೇ ಆದ ನಂತರ ಏನಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಈಗ ಮುಂದಿನ ಕರೆ. ಹಲೋ ಹಲೋ, ಯಾರಿದು? ಹಾಯ್. ವಾವ್, ಸೋ ಸ್ವೀಟ್ ವಾಯ್ಸ್. ಯಾರಿದು? ಹೆಸರು ಹೇಳ್ಬೋದಾ? ಹೆಸರು ನಾನು ಹೇಳಲ್ಲ, ಅದನ್ನ ನೀವೇ ಗೆಸ್ ಮಾಡಬೇಕು. ಇದು ಯಾರಂತ ನೋಡ್ತಾ ಇದ್ದೀರಾ? ಇವಳೇ ನಮ್ಮ ಕಥಾನಾಯಕಿಯ ಧ್ವನಿ ಮಾತ್ರ ಇವತ್ತು ನಿಮಗೆ ಕೇಳಿಸ್ತಾ ಇದ್ದೀವಿ. ಅವಳ ಪರಿಚಯನ ಇವಾಗಲೇ ಇಲ್ಲ, ಇನ್ನೊಂದೆರಡು ಎಪಿಸೋಡ್ ಆಗ್ಬೋದೇನಪ್ಪ. ಆದರೂ ಜಾಸ್ತಿ ಆದರೂ ನನಗೆ ಗೊತ್ತಿಲ್ಲ. ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೋ, ಏನ್ ಮೇಡಮ್, ಎಲ್ಲರೂ ಕಾಲ್ ಮಾಡಿದ ತಕ್ಷಣ ಅವ್ರ ಹೆಸರನ್ನ ಹೇಳ್ಕೊಂತಾರೆ, ನೀವೇನು ನನಗೆ ಗೆಸ್ ಮಾಡಕ್ ಹೇಳ್ಬಿಟ್ಟಿದ್ದೀರಾ? ಅದೇ ನೀವು ಹೇಳಿದ್ರಲ್ಲ ಸರ್, ಅದೇನೋ ಸರ್ಪ್ರೈಸ್ ಅಂತ, ಅದು ಏನಂತ ಹೇಳ್ತೀರಾ? ಅಯ್ಯೋ ಮೇಡಮ್, ಸರ್ಪ್ರೈಸ್ ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹೆಸರು ಹೇಳ್ತೀರಾ ಪ್ಲೀಸ್? ನಮ್ಮ FM ಫ್ಯಾಮಿಲಿ ಅವರು ನಿಮ್ಮ ಹೆಸರನ್ನ ಕೇಳಕ್ಕೆ ಕಾಯ್ತಾ ಇದ್ದಾರೆ. ಏನ್ ಮೇಡಮ್ ಆ ಥರ ಆಗ್ತಾ ಇದ್ದೀರಾ? ನೀವಿವಾಗ ಮಾತಾಡ್ತಾ ಇರೋದು 99.99 FM ಅಭಯ್ ಹತ್ರ. ಈ ಶೋ ನಮ್ಮ ಕರ್ನಾಟಕದಲ್ಲೆಲ್ಲ ಪ್ರಸಾರ ಆಗ್ತಾ ಇದೆ. ಇದು ಲೈವ್ ಶೋ, ನಿಮ್ಗೆ ಗೊತ್ತಲ್ಲ? ಹಾ ಸರ್, ನನಗೆ ಗೊತ್ತು, ಅದಕ್ಕೆ ನಾನು ಕಾಲ್ ಮಾಡಿರೋದು. ಮತ್ತೆ ನಿಮ್ ಹೆಸರು ಹೇಳಿ, ಇನ್ನೇ ಆಗ್ತಾಡ? ಅದು ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ಟಾಸ್ಕ್. ಓ, ಜನ್ಮದ ಜೋಡಿ ಒಳಗಡೆ ಶಿವಣ್ಣ ಅವರಿಗೆ ಶಿಲ್ಪಾ ಅವರು ಅವ್ರ ಹೆಸರನ್ನ ಕಂಡುಹಿಡಿಯಕ್ಕೆ ಒಂದೇನೋ ಗೇಮ್ ಪ್ಲೇ ಮಾಡಿದ್ರಲ್ಲ, ಆ ರೀತಿ ನೀವು ಏನಾದರೂ ನನ್ನ ಹತ್ರ? ಹಾಗೆ ಅನ್ಕೊಳ್ಳಿ. ಓಕೆ, ನಾನಿನ್ ಜಾಸ್ತಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಲ್ಲ. ಓಕೆ, ಪರವಾಗಿಲ್ಲ. ನಿಮ್ಗೋಸ್ಕರ ಯಾವ ಟ್ರ್ಯಾಕ್ನ ಪ್ಲೇ ಮಾಡಲಿ? ನೀವೇ ಇವಾಗ ಹೇಳಿದಂತ ಜನ್ಮದ ಜೋಡಿಯಿಂದ ಶಿವಣ್ಣ ಮತ್ತೆ ಶಿಲ್ಪಾ ಅವರು ಹೆಸರನ್ನ ರಿವೀಲ್ ಮಾಡ್ತಾರಲ್ಲ, ಆ ಸಾಂಗ್ನೇ ರಿವೀಲ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆದ್ರೆ ನೀವು ನನ್ನ ಹೆಸರನ್ನೇ ಹೇಳಲಿಲ್ಲ. ಓಕೆ, ನನಗೆ ಸ್ವಲ್ಪ ನೀವು ಕ್ಲೂ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಮ ಹೆಸರನ್ನ ನಾನು ಅನಾಮಿಕಾ ಅಂತಾನೆ ಇಡ್ತೀನಿ, ಆಯ್ತಾ? ಓಕೆನಾ? ಇದು ಒಂದು ರೀತಿಯಾಗಿ ಮಜವಾಗೇ ಇದೆ. ಓಕೆ ಸರ್, ಬಾಯ್. ಅಯ್ಯೋ ವೇಟ್ ಮೇಡಮ್, ಒಂದೆರಡು ನಿಮಿಷ ಇರಿ, ಕಾಲಲ್ಲಿ ಇರಿ. ಆಯ್ತು ಸರ್. ಹಾಯ್ ನಮ್ಮ FM ಸ್ನೇಹಿತರೆ, ಇವಾಗ ಅನಾಮಿಕಾ ಅವರಿಗೋಸ್ಕರ ಅವ್ರು ಕೇಳಿರುವಂತ ಹಾಡು ಪ್ಲೇ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ. ಆಮೇಲೆ ಈ ಅಭಯ್ ನಿಮ್ ಹತ್ರ ಮಾತಾಡ್ತಾನೆ. ಸರ್, ಏನು ಮಾತಾಡ್ಬೇಕು ಅಂದ್ರಲ್ಲ? ಏನ್ ಮೇಡಮ್, ನೀವು ಈ ರೀತಿ ಲೈವ್ ಶೋನಲ್ಲಿ ಈ ರೀತಿ ಮಾತಾಡ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಅಯ್ಯೋ ಏನ್ ಸರ್, ನೀವು ಏನೋ ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂತೀರಾ ಅಂತಂದ್ರೆ ಈ ರೀತಿ ಎಲ್ಲ ನನಗೆ ಬೈತಾ ಇದ್ದೀರಾ? ಅದೆಲ್ಲ ಹೋಗ್ಲಿ ಮೇಡಮ್, ನಿಮ್ ಹೆಸರು ಹೇಳ್ಬೇಕು ಅಂತ ಅಂದ್ರಿ, ಆಯ್ತು ಬಿಡಿ, ಏನೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ. ನಿಮ್ ಹೆಸರನ್ನ ಗೆಸ್ ಮಾಡಕ್ಕಂತ ಒಂದು ಕ್ಲೂ ಏನಾದ್ರೂ ಹೇಳ್ತೀರಿ? ಹೇಳ್ತೀನಿ, ಆದ್ರೆ ಇವತ್ತಲ್ಲ, ನಾಳೆವರೆಗೂ ವೇಟ್ ಮಾಡ್ಬೇಕು. ಬಾಯ್ ಅಭಿ. ಅಯ್ಯೋ ಅನಾಮಿಕಾ ಅವರೇ, ಇರಿ. ಅಭಿ, ಸಂತೋಷ್, ಅವ್ರ ಕಾಲ್ನ ನೀನೇ ಅಲ್ಲ ಅಟೆಂಡ್ ಮಾಡಿದ್ದು? ಹೌದು ಕಣೋ. ಏನ್ ಹೇಳಿದ್ರು ಅವ್ರ ಹೆಸರನ್ನ? ಅವರು ನಾನು ಕೇಳಿದಾಗ ಅವ್ರ ಹೆಸರು ಸಂಗೀತ ಅಂತ ಹೇಳಿದ್ರು. ಆದ್ರ ಇಲ್ಲಿಲ್ಲ, ಅವ್ರ ಹೆಸರು ಸಂಗೀತ ಇರ್ಲಿಕ್ಕಿಲ್ಲ. ಇದ್ದಿದ್ರು ಅವರು ಅದೇ ಹೆಸರನ್ನ ಹೇಳ್ತಿದ್ರು. ನನ್ನ ಹತ್ರ ಹೆಸರು ಹೇಳಿಲ್ಲ ಅಂತಂದ್ರೆ ಮೇ ಬಿ ಅವ್ರ ಹೆಸರು ಬೇರೆನೇ ಇರಬೇಕು. ಈಗೇಮೋ ಒಂದ್ ರೀತಿಯಿಂದ ಭಾಳ ಚೆನ್ನಾಗಿತ್ತು ಕಣೋ. ಯಾಕಂದ್ರೆ ನನಗೆ ಭಾಳ ಮೆಸೇಜಸ್ ಬರ್ತಾ ಇದಾವೆ. ನೀನು ಬೇಕಂದ್ರೆ ಚೆಕ್ ಮಾಡು ನಿನ್ನ ವಾಟ್ಸಪ್ನ. ನೀನು ಯಾಕೆ ಇವ್ರ ಹೆಸರನ್ನ ಗೆಸ್ ಮಾಡಕ್ಕೆ ಎಲ್ಲರ ಹತ್ರನೂ ಒಂದು ಹೆಲ್ಪ್ ತಗೋಬಾರ್ದು? ಹೇಯ್, ಏನ್ ಸಂತು ನೀನು? ಇವ್ರ ಹೆಸರನ್ನ ಗೆಸ್ ಮಾಡಕ್ಕೆ ನಾನು ನಮ್ಮ FM ಕೇಳುಗರ ಹತ್ರ ಕೇಳ್ಬೇಕಾ? ಬೇಡ, ಇದು ನಾನೇ ಗೆಸ್ ಮಾಡ್ತೀನಿ. ಅದು ಸರಿ ಅನ್ಸಲ್ಲ ಕಣ. ಸರಿ ಬಿಡಪ್ಪ, ನಿಂಗೆ ಇಷ್ಟ ಅಲ್ಲ ಅಂದ್ರೆ ನಾನು ಯಾಕೆ ಮುಂದುವರಿಲಿ? ಏನೋ ನಿನಗೆ ಹೆಲ್ಪ್ ಆಗಲಿ ಅಂತ ಏನೋ ಒಂದು ಸಜೆಷನ್ ಕೊಡಕ್ಕೆ ಬಂದೆ. ಆಯ್ತಲ್ಲ, ಇನ್ನೂ ಒಂದು ದಿವಸ ಟೈಮ್ ಐತಿ ನಿನಗೆ. ನಾಳೆ ಕಾಲ್ ಮಾಡ್ತಾರ, ಅಲ್ಲಿವರೆಗೂ ಗೆಸ್ ಮಾಡಿ ಹೇಳು. ಎಲ್ಲಿ ಏನಾದರೂ ಕ್ಲೂ ಕೊಡ್ತಾರ ಅಂತ ಅನ್ಕೊಂಡೆ, ಏನು ಕ್ಲೂ ಕೊಟ್ಟಿಲ್ಲ. ಇರ್ಲಿ ಬಿಡು, ನಾಳೆ ಶೋ ಒಳಗಡೆ ಫೋನ್ ಮಾಡಿದಾಗ ಕ್ಲೂ ಮೇಲೆ ಗೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ಇನ್ನೂ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತಾ ಇತ್ತು ಕಣೋ ಅವ್ರದ್ದು. ಹೇ ನೀನು ಅದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ಕಣೋ. ಏನಾದ್ರೂ ಮತ್ತೆ ಲವ್ ಗಿವ್ ಅಂತ ಓದ್ಯೋ? ಏನೋ ಸಂತು ನೀನು ಲವ್ವಾ? ಏನೋ ಒಂದು ರೀತಿಯಿಂದ ಎಲ್ಲ ನಾರ್ಮಲ್ ಆಗಿ ಮಾತಾಡ್ತಿದ್ರು, ಇವ್ರು ಒಂದು ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾತಾಡಿದ್ರಲ್ಲ, ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿರೋದು ಅಷ್ಟೇ. ಇಷ್ಟು ದಿವಸ ಯಾವಾಗಲೂ ನಾನು ಎಲ್ಲರಿಗೂ ಚಾಲೆಂಜಸ್ ಕೊಡ್ತಾ ಇದ್ದೆ, ಆದ್ರೆ ಇವರು ನನಗೆ ಅವ್ರ ಹೆಸರನ್ನ ಕಂಡುಹಿಡಿಯೋ ಚಾಲೆಂಜ್ ಕೊಟ್ಬಿಟ್ರಲ್ಲ. ನಿಜವಾಗ್ಲೂ ತುಂಬಾ ಹುಷಾರಿದಳ್ಕೊಂಡು ಹುಡುಗಿ. ಆಯ್ತಪ್ಪ, ಸರಿ, ನನ್ಗೆ ಮನೆಗೆ ಹೋಗಕ್ಕೆ ಗೊತ್ತಾಗ್ತಾ ಐತಿ. ನಾನು ಮತ್ತೆ ನಾಳೆ ಸಿಗ್ತೇನೆ ಅಂತ ನಿನಗೆ. ಸರಿ ಕಣ, ನಾನು ಆ ಕಡೆನೇ ಹೊಂಟೀನಿ, ಬಾ, ನಿನಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಹೋಗ್ತೀನಿ. ಇರ್ಲಿ ಬಿಡು, ನಾನು ಹೋಗ್ತೇನೆ ಮನೆಗೆ. ಅಲ್ಲನೋ, ನನಗೆ ಗೊತ್ತೈತಿ ನಿನ್ ಬೈಕ್ನ ನೀನು ರಿಪೇರಿ ಕೊಟ್ಟಿದ್ದಿ ಅಂತ ಹೇಳಿ, ಮತ್ತೆ ಸುಮ್ಮನೆ ಕ್ಯಾಬು ಬಸ್ಸು ಅದು ಇದು ಅಂತ ಹೇಳಿ ಏನಕ್ಕೆ ಲೇಟಾಗಿ ಮನೆಗೆ ಹೋಗ್ತಿ? ನಾನು ನಿಮ್ಮ ಮನೆಗೆ ಬಿಟ್ಟು ನನ್ಗೆ ಅಲ್ಲಿಂದ ಹೋಗೋಕೆ ಏನು ಭಾಳ ಟೈಮ್ ತಗೊಳ್ಳಲ್ಲ. ನಡಿ. ಆಯ್ತಪ್ಪ, ನೀನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಅಷ್ಟೇ, ಮುಗಿದು ಕತಿ. ಗೊತ್ತಲ್ಲ, ನಡಿ. ಬಾರಪ್ಪ. ಸ್ನೇಹಿತರೆ, ಇವತ್ತಿನ ಈ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ತೀರಾ? ನಾಳೆಯಿಂದ ನಾನು
ಈ ಅನಾಮಿಕಾ ಅವ್ರ ಹೆಸರನ್ನ ಕಂಡುಹಿಡಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನೋಡ್ತಿರಲ್ಲ. ಸರಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ನಾನು ನಿಮ್ಮೆಲ್ಲರ ನೆಚ್ಚಿನ ಹುಡುಗ ಅಭಯ್. ನಮಸ್ತೆ ಕರ್ನಾಟಕ. ಇವತ್ತಿನ ಈ ಶೋ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಎಲ್ಲರೂ 99.99 FM ಗೆ ಟ್ಯೂನ್ ಮಾಡ್ತಾ ಇರಿ. ನಿಮಗ್ ಬೇಕಾಗಿರುವಂತ ಹಾಡನ್ನ ಕೇಳ್ತಾ ಇರಿ. ಸಖತ್ ಕೂಲ್ ಮಗ. ಎಲ್ಲರೂ ಹಾಗಾದ್ರೆ ನನ್ನ FB ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ತೀರಲ್ಲ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.